ನಮಸ್ಕಾರ ಸ್ನೇಹಿತರೆ. ಇವತ್ತು ಗುರುವಾರ ಉಪವಾಸ ಇರೋದ್ರಿಂದ ಧನ ಲಾಭದ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಗುರುವಾರ ಉಪವಾಸ ಮಾಡಿದ್ರೆ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಆಗುತ್ತೆ. ನಮ್ಮ ಆಂತರಿಕ ಜೀವನದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಮಹಾವಿಷ್ಣುವಿನ ಕಟಾಕ್ಷದಿಂದ ಎಲ್ಲ ಸಮಸ್ಯೆಗಳು ಪಾರಾಗುತ್ತೆ. ಸ್ನೇಹಿತರೆ, ವಿಷ್ಣು ಸಹಸ್ರನಾಮವನ್ನು ಈ ಗುರುವಾರದಂದು ಓದಿ ಉಪವಾಸ ಇದ್ದು ಸಂಜೆ ಹೊತ್ತು ವಿಷ್ಣುವಿನ ದೇವಾಲಯಕ್ಕೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದ್ರೆ ಸುಬ್ರಹ್ಮಣ್ಯ ಕವಚವನ್ನು ಓದ್ಕೋಬಹುದು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸಂಜೆ ಉಪವಾಸ ಬಿಡಬಹುದು. ಸೊ ಪ್ರತಿ ವಾರ ಗುರುವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ನಾವು ಪೂಜೆ ಮಾಡಬಹುದು. ಸೊ ಈ ವಿಷ್ಣುವಿನ ಆರಾಧನೆ ತುಂಬಾ ಮುಖ್ಯ. ಗುರುವಾರ ಏನಂದ್ರೆ ನಾವು ವಜ್ರ ಕವಚವನ್ನು ಓದ್ಕೋಬೇಕು. ಅದು ಹೀಗಿದೆ: ಮಾರ್ಕಂಡೇಯುವಾಚ ನಾರಾಯಣ ಪರಬ್ರಹ್ಮಂ ಸರ್ವಕಾರಣಕಾರಕಂ ಪ್ರಪದ್ಯೆ ವೆಂಕಟೇಶಾಖ್ಯಂ ತವೇದೇವ ಕವಚಂ ಮಮ ಸಹಸ್ರಶೀರ್ಷ ಪುರುಷೋ ವೆಂಕಟೇಶ ಶಿರೋವತು ಪ್ರಾಣೇಶ ಪ್ರಾಣನಿಲಯ ಪ್ರಾಣಾನ್ ರಕ್ಷತು ಮೇ ಹರಿಂ ಆಕಾಶರಾಟ ಸುಧಾನಾಥ ಆತ್ಮ ನಮ್ಮೈ ಸದಾವತು ದೇವದೇವೋತ್ತಮೋಪಾಯೋ ದೇಹಂ ಮೇ ವೆಂಕಟೇಶ್ವರ ಪಾಲಯನ್ಮಾಂ ಸದಾ ಕರ್ಮ ಸಾಫಲ್ಯಂ ನ ಪ್ರಯಶ್ಚತು ಏತತ್ ವಜ್ರಕವಚಮಭೇದ್ಯಂ ಸಾಯಂ ಪ್ರಾತಃ ಪಠೇ ನಿತ್ಯಂ ನೃತ್ಯಂ ತರತಿ ನಿರ್ಭಯ. ಈ ತರ ಓದ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳೇ ಅಲ್ಲ, ಎಲ್ಲಾದರೂ ಅಪಮೃತ್ಯು ದೋಷಗಳಿದ್ರೂ ದೂರ ಆಗತ್ತೆ. ದಯವಿಟ್ಟು ನೀವು ಸಹ ಮನೆಯಲ್ಲಿ ಇದೆಲ್ಲಾನು ಪಾಲಿಸಿದಾಗಲೇ ನಮಗೆ ಆಧ್ಯಾತ್ಮಿಕತೆ ಶಕ್ತಿಯಿಂದ ಎಲ್ಲ ಸಮಸ್ಯೆಗಳನ್ನ ಪಾರು ಮಾಡ್ಕೊಳ್ಳೋದಕ್ಕೆ ನಮಗೂ ಶಕ್ತಿ ಸಿಗುತ್ತೆ. ನಮಸ್ಕಾರ.